ಪ್ರಿಯ ಪ್ರೀತಿಯ ಶಾಸಕರು ಇತ್ತೀಚೆಗಷ್ಟೇ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದು ನಾವು ಇಡೀ ಹೊಸಕೋಟೆಯಲ್ಲಿ ನೋಡ್ತಾರೆ ಎಷ್ಟು ಅಭಿಮಾನಿಗಳಿದ್ದಾರೆ ಅವ್ರಿಗಾಗಿ ಅಂತ. ಯಾಕಪ್ಪ ಅಭಿಮಾನಿಗಳು ಹೇಳಿದ್ರೆ ಅವರು ಪ್ರತಿ ಜನರ ಕಷ್ಟವನ್ನು ಆಲಿಸ್ತಾ ಯುವಕರ ಕಣ್ಮಣಿಯಾಗಿ ಕ್ರೀಡಾ ಪೋಷಕರಾಗಿ ಕಲಾ ಪೋಷಕರಾಗಿ ಇವತ್ತು ನಮ್ಮ ನಡುವೆ ಇದ್ದಾರೆ. ಸೊ ಅವರ ಕ್ರೀಡಾ ಪ್ರೀತಿ ಎಷ್ಟಿದೆ ಅಂತೇಳಿ ಈಗಾಗಲೇ ಹೇಳಿದ ರೀತಿಯಲ್ಲಿ ಪ್ರತಿ ಶಾಲೆಯ ಮಕ್ಕಳು ಯಾರಾದರೂ ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಗುರುತಿಸಿ ಅವರು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಕ್ಕೆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಹೊಸತನದ ಹೊಸಕೋಟೆ ಕೇವಲ ಸ್ಲೋಗನ್ ಅಲ್ಲ, ಅದಕ್ಕೆ ನಾವು ಪ್ರತಿ ನಿಮಿಷದಲ್ಲೂ ಅದರ ಸ್ಲೋಗನ್ ರೀತಿಯಲ್ಲಿ ನಾವು ಜೀವಿಸ್ತೀವಿ ಅಂತ ಹೇಳ್ತಾ ಹೊಸದಾಗಿ ನಮ್ಮ ಹೊಸಕೋಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಸೀಸನ್ 1 SBG ಕಪ್ ಅದರ ಜರ್ಸಿ ಲಾಂಚ್ ಮಾಡುವಂತಹ ಸಮಯ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ SBG ಕಪ್ ಚಾಂಪಿಯನ್ಸ್ 2025 ಇದು ಡಿಸೆಂಬರ್ 13 ಮತ್ತು 14ರಂದು ನಡೆಯಲಿದೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಹೊಸಕೋಟೆ ತಾಲೂಕಿಂದ ಒಟ್ಟು 60 ತಂಡಗಳು ನಮ್ಮ ಹೊಸಕೋಟೆ ಇತಿಹಾಸದಲ್ಲಿ ಇದೆ. ಮೊದಲನೇ ಬಾರಿ 60 ತಂಡಗಳು ಬಂದಿದ್ದಾವೆ. ತಂಡಗಳು ಅವರು ಸಹ ನಾವು ಆಡ್ತೀವಿ ಅಂತೇಳಿ ಗೌರ್ಮೆಂಟ್ ಅಫಿಷಿಯಲ್ಸ್ ಅವರು ಸಹ ಬಂದಿದ್ದಾರೆ. ಒಟ್ಟು 68 ತಂಡಗಳಾಗಿದ್ದಾವೆ. ಈ ಒಂದು ಕ್ರೀಡಾಕೂಟ 13 ಮತ್ತು 14ನೇ ತಾರೀಕು 13ನೇ ತಾರೀಕು ಶನಿವಾರ ಅವತ್ತು ಉದ್ಘಾಟನೆಗೊಂಡು ಪಂದ್ಯಾವಳಿಗಳು ಶುರುವಾಗ್ತದೆ. 14ನೇ ತಾರೀಕು ಭಾನುವಾರ ಪಂದ್ಯಾವಳಿಯ ಫೈನಲ್ ಪಂದ್ಯ ಇದೆ ನಮ್ಮ ಶ್ರೀ ಚೆನ್ನಬೈರೇಗೌಡ ಕ್ರೀಡಾಂಗಣ ಹೊಸಕೋಟೆ ಇಲ್ಲಿ ನಡೆಯಲಿದೆ. ಹಾಗೂ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸಹ ಸಾಥ್ ಕೊಡಬೇಕಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಮೊದಲನೇ ಬಹುಮಾನವಾಗಿ ನಾವು ಸಮಸ್ತ ಫೌಂಡೇಶನ್ ಹಾಗೂ ಟೀಮ್ SBG ವತಿಯಿಂದ 3 ಲಕ್ಷ ರೂಪಾಯಿಗಳು, ಹಾಗೂ ಎರಡನೇ ಬಹುಮಾನ 1.5 ಲಕ್ಷ, ಹಾಗೂ ಮೂರನೇ ಬಹುಮಾನ 75,000 ರೂಪಾಯಿಗಳು, ಹಾಗೂ 4ನೇ ಬಹುಮಾನ ಹಾಗೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ಸಹ ಅವ್ರಿಗೂ ಸಹ ಸಪ್ರೇಟಾಗಿ ಪ್ರೈಸಸ್ ಕೊಡ್ತಾ ಇದ್ದೀವಿ. ಹಾಗೆ ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದ ಮ್ಯಾಚ್, ಹಾಗೆ ಅತ್ಯುತ್ತಮ ಆಟಗಾರ ಎಲ್ಲ ಪ್ರಶಸ್ತಿಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಎಲ್ಲರೂ ಸಹ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀವಿ. ನಮಸ್ಕಾರ. ಶ್ರೀ ಚೆನ್ನಬೈರೇಗೌಡರ ಕ್ರೀಡಾಂಗಣ ಹೊಸಕೋಟೆ ಹಾಗೂ ಪೂಜೆ ನಗರದ ಪೂಜೆ ನಗರದಲ್ಲಿ 2 ಕಡೆ ಅಂದರೆ 3 ಕಡೆ ನಡೆಯುವಂಥದ್ದು ಇದು ಕಾರ್ಯಕ್ರಮ. ಇದು ಮೈನ್ ಹೊಸಕೋಟೆ ಟೌನಲ್ಲಿ, ಮತ್ತು ಆ ಕಡೆ ಪೂಜೆ ನಗರ ಕೋಡಳ್ಳಿ ಹತ್ರ ನಾನು ಅಲ್ಲಿ ಭಾಗವಹಿಸಿದ್ದೆ ಒಂದು ಕಾರ್ಯಕ್ರಮದಲ್ಲಿ, ಇದೇ ಕ್ರಿಕೆಟ್ ಪಂದ್ಯದಲ್ಲಿ. ಆ ದೃಷ್ಟಿಯಿಂದ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ತಮಗೆಲ್ಲ ಗೊತ್ತಿದೆ, ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ, ಅಸೆಂಬ್ಲಿ ಅಧಿವೇಶನ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಸೋಮವಾರದಿಂದ ಮತ್ತು ಶುಕ್ರವಾರದವರೆಗೂ ನಡೆಯುತ್ತೆ. ಅದೇ ರೀತಿ ಈ ತಿಂಗಳ ಅಂತ್ಯದವರೆಗೂ ನಡೆಯುವಂಥ ಕಾರ್ಯಕ್ರಮ. ಇಲ್ಲಿಗೆ ಬರ್ಬೋದು ಅಂತ ನನಗೆ ಗೊತ್ತಿಲ್ಲ, ಅವರು ಬರ್ತಾರೆ ಯಾವತ್ತು ಏನು ಅಂತ ಹೇಳಬೇಕಿಲ್ಲಿ ಇರ್ತಕ್ಕಂಥವ್ರು. ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಚ್ಗೆ ಬರ್ತಾರೆ ಅಂತೇಳಿ. ಮ್ಯಾಚ್ ಅಂದರೆ ಕ್ರಿಕೆಟ್ ಏನು ಮ್ಯಾಚ್ ಇದೆ ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಇಲ್ಲಿ ಸೇರಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ಮತ್ತು ಸಂತೋಷ ಆಗ್ತಾಯಿದೆ. ಸ್ಟೇಟ್ಗೆ ವಾಲಿಬಾಲ್ ಆಗಿರ್ತಕ್ಕಂಥ ಒಂದು ಚಾಂಪಿಯನ್ ಆ ಕಾಲದಲ್ಲಿ
ನನ್ನ ಎತ್ತರ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ವಾಲಿಬಾಲ್ ಆಡಿರ್ಬೋದು. ಆದ್ದರಿಂದ ವಾಲಿಬಾಲಲ್ಲಿ ನಾನು ಕೇಂದ್ರ ಸರ್ಕಾರದಲ್ಲಿ ಆಗ ಜನರಲ್ ಮ್ಯಾಚನ್ನು ಆಡಿದೆ. ಜನರಲ್ ಕರಿಯಪ್ಪ ಅಂತೇಳಿ ಇಬ್ಬರು ಕರ್ನಾಟಕದವರು ಇಬ್ಬರು ಮುಂದೆನೂ ಆಗಿರ್ತಕ್ಕಂಥವನು ನಾನು. ಹೊಸಕೋಟೆನಲ್ಲಿ ಚೆನ್ನಾಗಿತ್ತು ವಾಲಿಬಾಲು, ಇವಾಗ ಆಡೋದಕ್ಕೆ ಕಡಿಮೆ ಬಿಡಿ. ಇದು ನಾನು ಏನು ನೀವು ಎಲ್ಲರಿಗೂ ಸ್ವಾಗತವನ್ನು ಧನಂಜಯ ಅವರು ಸ್ವಾಗತ ಭಾಷಣ ಮಾಡಿದ್ದಾರೆ. ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ. ಕ್ರೀಡಾಪಟುಗಳು ಬಹಳ ಆಸೆ ಇಟ್ಕೊಂಡಿರ್ತಕ್ಕಂಥವರು ತಾವು ಬಂದಿದ್ದೀವಿ. ನಾನು ಈ ವಯಸ್ಸಿನಲ್ಲಿ ಪ್ರತಿದಿನ 2 ಗಂಟೆ ನಾನು ಒಂದು ಯಾವುದನ್ನ ಆಟ ನೋಡೇ ಮಲಗೋದು. ನಾನು 10 ಗಂಟೆಗೆ 12 ಗಂಟೆವರೆಗೂ ಅಥವಾ 9 ಗಂಟೆಯಿಂದ 11 ಗಂಟೆವರೆಗೂ ಯಾವುದನ್ನು ಆಟ ಇರ್ಬೋದು, ವರ್ಲ್ಡಲ್ಲೇ ಏನೇನು ಆಡ್ತಾ ಇದೆ ಅನ್ನೋದನ್ನ ಪ್ರತಿಯೊಂದು ಗೊತ್ತಿರೋದು ನಾನು. ಅದರಲ್ಲಿ ಒಂದು SPG ಚಾಂಪಿಯನ್ಶಿಪ್ಪಲ್ಲಿ ಎಲ್ಲ ಟೀಮು ಇದೆ ಮತ್ತು ಎಲ್ಲರೂ ಇದ್ದಾರೆ. ಟೀಮ್ ಜೊತೆಗೆ ಸುಮಾರು ಎಷ್ಟು ಭಾಗ ಅದು ಎಲ್ಲ ಸ್ವಲ್ಪ ಪ್ರಾಸ್ತಾವಿಕವಾಗಿ ಹೇಳಬೇಕಾಗ್ತದೆ. ತಾವು ನನ್ನ ಅನುಭವ ಹೇಳ್ಬಿಟ್ರೆ ಸಾಕು. ನಮ್ಮ ಕ್ರೀಡೆ 1956ರಲ್ಲಿ ನೆಲಮಂಗಲಕ್ಕೆ ಹೋಗ್ತೀವಿ ನಾವು ಕ್ರೀಡೆಗೆ, ಹೊಸಕೋಟೆ ಹೈಸ್ಕೂಲಿಂದ. ಅಲ್ಲಿ ಈಗ ಲಕ್ಷಗಳು ಐಷಾರಾಮಿ ಜೀವನ ಈ ಸ್ಪೋರ್ಟ್ಸ್ ಮನ್ಗಳಿಗೆ. ನಮ್ಮ ಕಾಲದ ಸರಿಯಾಗಿ ಊಟನೂ ಇಲ್ಲ. ಆ ಊಟದಲ್ಲಿ ಏನೇನೋ ಇರೋವು. ನಮಗೆ ಮಾರ್ಚ್ ಫಾಸ್ಟಲ್ಲಿ ಏನು ಹೇಳ್ಕೊಟ್ರಪ್ಪ ಅಂದರೆ, ಪ್ಲೇದಿಗೆ ನಾಟ್ ಟು ವಿನ್ ಬಟ್ ಟು ಪಾರ್ಟಿಸಿಪೇಟ್ ಅಂತೇಳಿ. ಅಲ್ಲಿಂದ ನಾನು ಊರಿಗೆ ಬಂದೆ ಬೆಂಗನಹಳ್ಳಿಗೆ ಸ್ಟೈಲಾಗಿ. ಪ್ರೈಸ್ ಬರಲಿಲ್ಲ, ಲಾಸ್ಟಿಂದ ಫಸ್ಟ್ ಬಂದೆ. ಆಮೇಲೆ ನಮ್ಮ ತಂದೆಯವರು ಕೇಳಿದರು, ಅಪ್ಪ ಏನು ಹೇಳಿದ್ರು, ಏನು ಹೇಳಿಕೊಟ್ರು ಅಂತ. ಅಣ್ಣ, ಪ್ಲೇದಿ ಗೇಮ್ ನಾಟ್ ಟು ವಿನ್ ಬಟ್ ಇದೇನಪ್ಪ, ನಾನು ಗಾಬರಿ ಬಿದ್ದುಬಿಟ್ಟೆ. ಅವಾಗ ಹೇಳಿದರು 140 ಕೋಟಿ ಜನ ಇದ್ದು ನಾಟ್ ಟು ವಿನ್ಗೆ ಯಾಕೆ ಪಾರ್ಟಿಸಿಪೇಟು, ಬಟ್ ಟು ವಿನ್ ಯು ಮಸ್ಟ್ ಪಾರ್ಟಿಸಿಪೇಟ್ ಅಂತಾರೆ. ಸೋಲಂಗೆ ಬಂದಿತ್ತಲ್ಲ ನಮ್ಮ ತಂದೆಯವರು. ಹಾಗೆ ಆಮೇಲೆ ಎಲ್ಲ ಓದಿದೆ. ಈ ರಷ್ಯಾದವರು ಸೈಕಾಲಜಿ ಆಫ್ ಸ್ಪೋರ್ಟ್ಸ್, ಮೆಂಟಲ್ ಪ್ರಿಪರೇಷನ್ ಅವ್ರು ಯೋಚನೆ ಮಾಡಿದರು. ಸೈಕಾಲಜಿ ಅಂದರೆ ನಮಗೆ ಗೊತ್ತಲ್ಲ, ಸೈಕಾಲಜಿಸ್ಟು ಅಂತಾರೆ, ಅವ್ರ ತಲೆಗೆಲ್ಲ ಇದಾಗುತ್ತೆ. ಮೆಂಟಲ್ ಪ್ರಿಪ್ರೇಷನ್ ಬಿಟ್ರೆಸ್ ಓಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಪಕ್ಕಗೆ ಈ ಕಡೆ ನೋಡಬಾರ್ದು, ಒಂದು ಸ್ಟೆಪ್ ಕಡಿಮೆ ಆಗಿಬಿಡ್ತಾರೆ. ದಟ್ ಈಸ್ ಮೆಂಟಲ್ ಪ್ರಿಪ್ರೇಷನ್ ಅಂತ. ಆಮೇಲೆ ಗುರಿ ಇರಬೇಕು. ವಿವೇಕಾನಂದರು ಹೇಳ್ತಾರಲ್ಲ, ಎದ್ದೇಳಿ ಗುರಿ ಮುಟ್ಟದವರೆಗೂ ನಿಲ್ಲಬೇಡಿ ಅಂತ. ನೀವು ಅಷ್ಟೇ ಗುರಿ ಮುಟ್ಟೋವರೆಗೂ ನಿಲ್ಲಬೇಡಿ. ಚೆನ್ನಾಗಿ ಆಡಿ ಒಳ್ಳೆ ಆಯಿತು. ಹಾಗೆ ಈ ಗುರಿ ಇರಬೇಕು ನಮಗೆ. ಎಲ್ಲ ಒಂದು ಕಡೆ ಓದಿದೆ, ಇವೆಲ್ಲ ಶೀಲ್ಡ್ಗಳು ಇವು ಪ್ರಪಂಚದಲ್ಲೇ ಧೂಳಿಯೇ ಬಿಡಿಸ್ಬಿಟ್ಟ. ಅವನು ಮ್ಯಾಚ್ ನೋಡೋಕೆ ಹೋದ ಹುಡುಗ, ಸಣ್ಣ ಹುಡುಗ, ಒಂದು 6-7-8 ವರ್ಷ. ಕಾಸು ಕೊಟ್ಟು ಹೋಗೋಕ್ಕಾಗಲ್ಲ, ಎಲ್ಲ ನುಸುಳ್ಕೊಂಡು ಹೋಗ್ಬಿಟ್ಟ. ಇವನ ಆಟ ಎಲ್ಲ ನೋಡ್ದ. ವಾಪಸ್ ಬರೋವಾಗ ಕಾರ್ ಹತ್ತಾ ಇದ್ದವನು ಕಾಲಿಗೆ ಸಗಲ್ತು. ಏನಂತ ಹಿಂಗೆ ನೋಡ್ದ ಇವನು ಸಿಂಪ್ಸನ್ನು. ಸರ್, ನೀವೇನೇನು ಮಾಡಿದ್ದೀರೋ, ನಿಮ್ಮ ಪ್ರಶಸ್ತಿಗಳು, ನಿಮ್ಮ ಇವೆಲ್ಲ ನಾನು ಮರಿತೀನಿ ಅಂತ ಹೇಳ್ದ.
ಒಂದು ಸಾರಿ ಕೋಪನೂ ಬಂತು, ನೋಡಿದ್ರೆ ಇಷ್ಟವನ್ನೇ ಬಚ್ಚ ನನ್ನ ಮೇಲೆ ಚಾಲೆಂಜ್ ಮಾಡ್ತಾನೆ ಅಂತ. ಮತ್ತೊಂದು ಸಾರಿ ಬೆನ್ನು ತಟ್ದ, ಬೇಷ್ ನೀನು ಗುರಿ ಇಟ್ಕೊ ಅಂತ. ಒಂದು ಸಾರಿ ಒಂದು ಕಾಲದಲ್ಲಿ ಅವನ್ನೆಲ್ಲ ಬ್ರೇಕ್ ಮಾಡ್ದ ಅವನು ಬ್ಲೇರನ್ನು. ಹಾಗೆ ನಮಗೆ ಆಮೇಲೆ ಇನ್ನೆಲ್ಲ ಒಂದು ಕಡೆ ಹೋದೆ. ನಮ್ಮ ಲೈಫ್ ಟೈಮಲ್ಲಿ ಮೊದಲನೇ ಸಾರಿ ನಾನು ಇಷ್ಟು ಖುಷಿ ನೋಡ್ತಾ ಇದ್ದೆ. ಆ ಭಾಗ್ಯ ನೀವು ಕೊಟ್ಟಿರೋ ಭಾಗ್ಯ, ಅದನ್ನು ಅದೇ ಸದಾ ನೀವು ಹಾಗೆ ಕಾಪಾಡ್ಕೊಂಡು ಬನ್ನಿ. ನಮ್ಮ SBG ಗ್ರೂಪ್ಗೆ, ನಮ್ಮ ಶಾಸಕರು ಮತ್ತು ನಮ್ಮ ಪ್ರತಿಭಮ್ಮನಿಗೆ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು 100 ವರ್ಷ ಸುಖವಾಗಿರಲಿ, ಇಂಥ ಪರೋಪಕಾರಗಳನ್ನ ಸದಾ ಮಾಡ್ತಾ ಇರಲಿ ಅಂತ ಹೇಳಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.